ಇನ್ನೂ ಕೊಟ್ಟಿಲ್ಲ ನೋಡಿ. ಈ 13 ಸ್ಟೇಟ್ಸ್ನಲ್ಲಿ ಆಯಿತು. ಸುಪ್ರೀಂ ಕೋರ್ಟ್ 2 ವಾರದಲ್ಲಿ ಕೊಡುವಂತು. ಇಟ್ಸ್ ಮೋರ್ ದನ್ 12 ವೀಕ್ಸ್. ನಡೆಸಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಲಕ್ಷ ಬಾಂಗ್ಲಾದೇಶಿ ಅಂತ ಶುರು ಮಾಡಿದ್ರು. ಹಬ್ಬದ ಕಥೆಗಳು. ವೆರ್ ಇಸ್ ಇಟ್? ಸೊ ಯು ಆರ್ ಕ್ರಿಯೇಟಿಂಗ್ ಅನ್ರೆಸ್ಟ್ ಹಿಯರ್. See, very simple. Your process is wrong. I represent the absent and deleted voters. You have no right to take my citizenship away. You have no right to tell me, after living in this country for so many years, paying tax in this so many years, to come and stand at your doorstep and say, please enroll me as a new voter or a new citizen. ಇದು ಅವಮಾನ ಇದು. ವಾಟ್ ಡು ಯು ಗೆಟ್? 1.5 ಕೋಟಿ 2 ಕೋಟಿ ಜನ ನಿಂತ್ಕೊಳ್ತಾರೆ. ಇವಾಗ ನೆಕ್ಸ್ಟ್ ಎಷ್ಟು ವರ್ಷ ಆಗುತ್ತೆ ಅದು ಕರ್ನಾಟಕದಲ್ಲಿ? ಎಷ್ಟು ಜನ ಕೋರ್ಟ್ ಮೆಟ್ ಹಾಕ್ತಾರೆ? ಎಷ್ಟು ಜನ ಆಸಕ್ತಿ ಕಳ್ಕೊಳ್ತಾರೆ? ಯಾಕೆ? ವೈ 2 years is there for elections. This is the most important process. A citizenship, a voting right, a basic voting right of a citizen of this country, are outside. You put him through this form. You want to do it in 1 month, 45 days. 45 days because the civil society stood strong there. They pushed 15 days. Otherwise, imagine the nonsense if it was only 30 days. ಬೇರೆ ಯಾವ ಸ್ಟೇಟ್ನವರು ಹೇಳ್ದಿರೋ ಹಾಗೆ ಕರ್ನಾಟಕದ ಬಹಳ ದೊಡ್ಡ ಶ್ರೀಮಂತಿಕೆ ಏನಂದ್ರೆ ಸಿವಿಲ್ ಸೊಸೈಟಿ. ದೇ ಸ್ಟ್ಯಾಂಡ್ ಅಪ್. ಅಂಡ್ ಐ ಆಮ್ ಆಸ್ಕಿಂಗ್ ಯು, ಇಂಥ ಸಿವಿಲ್ ಸೊಸೈಟಿನ ಟ್ರಾಮಟೈಸ್ ಮಾಡೋದ್ರಲ್ಲಿ ಏನು ತಿಳಿಸಿದೆ ನಿಮಗೆ? ಸಿವಿಲ್ ಸೊಸೈಟಿ ವೆಂಟ್, ಆಲ್ ದೀಸ್ ಪೀಪಲ್, ಎವ್ರಿ ಪರ್ಸನ್ ನಾಟ್ ಪೇಡ್ ಜಸ್ಟ್ ಫಾರ್ ದ ಲವ್ ಆಫ್ ದ ಕಂಟ್ರಿ. ದೇ ವೆಂಟ್ ಹೆಲ್ಪ್ ಡೆಸ್ಕ್. ಹೆಂಗಾರು ಮಾಡಿ ಮಾಡ್ತಾ ಇದೆ, ರಾಕ್ಷಸ ಬರ್ತಾ ಇದ್ದಾನೆ. Look at the trauma. Look at the trauma we are facing today. You could have said, okay, but ಹೆಂಗಿರೋದು ಸುಮ್ಮನೆ? ಅವ್ರಿಗೆ ಬಾಯಿಲ್ಲ, ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಎಲ್ಲಿ ಹೋಗ್ತಾರೆ? ಹೋಗ್ತೀವಿ. ಎಂಬತ್ಮೂರು 84 ಲಕ್ಷನೇ ಇದಾವೆ. ಜಸ್ಟ್ ಡಿಲೀಟೆಡ್, ಜಸ್ಟ್ ಶಿಫ್ಟೆಡ್ ಅಂಡ್ ದಿಸ್ ಥಿಂಗ್ ಆಬ್ಸೆಂಟ್. ಮಾಡ್ತೀವಿ. ಹೆಂಗ್ ಮುಗಿಸಕ್ ಬಿಡ್ತೀವ್ರಿ ನಾವು? ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ ನಾವು? ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು? We are citizens of this country. We are fighting for our rights. See how the movement will grow. ಅದನ್ನೇ ಕೇಳ್ತಾ ಇರೋದ್ರಿ, ಯಾಕ್ರಿ ಇದು ಅಂತ ಇದ್ರೆ ನಾನು ಈ ಕೆಲ್ಸಕ್ಕೆ ಬರ್ದಿರೋ ಕೆಲಸ ಯಾಕೆ ಮಾಡ್ತಿದ್ದೀರಿ? ವೈ ಆರ್ ಯು ಟಾರ್ಚರಿಂಗ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ? ಹೂ ಆರ್ ಯು ಟು ಬಿಕಮ್ ಅ ಸುಪ್ರೀಂ ಜಡ್ಜ್ ಅಂಡ್ ಡಿಸೈಡ್? 11 ಡಾಕ್ಯುಮೆಂಟ್ಸ್ ತಗೊಂಬಂದೆ, ಇಲ್ಲ ಹೋಗು ಬಾ ನಿಂತ್ಕೋ. 2 ಕೋಟಿ ಜನ. ಅದ್ರಲ್ಲಿ ಬಾಂಗ್ಲಾದೇಶ್ ವೋಟರ್ಸ್ ಎಷ್ಟು ಅಂತ ಕೇಳಿ ಬಂದಿಲ್ಲ ಇನ್ನು. ಯಾಕೆ ಕೊಡಕ್ಕೆ ಹೇಳಿ ನಂಬರ್? ಬೇರೆ ರಾಜ್ಯಗಳಲ್ಲಿ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ 27 that you will not answer the Supreme Court also. Supreme Court clearly said I want it in 2 weeks. It's been 12 weeks now. Nobody to question? No. ಈ ಕಂಟ್ರಿ, ಈ ದೇಶ ಆಂದೋಲನಗಳಿಂದಲೇ ಗೆದ್ದಿರೋದು, ಉಳಿದಿರೋದು. ಸರ್ವಾಧಿಕಾರ ಬರಕ್ಕೆ ಬಿಡಲ್ಲ ನಾವು. ಹೇಳಕ್ ಹೇಳ್ರಿ, ಯಾರದು ಏನು ಜಾತಕ ಹೆಸರು ಪಡಿ ಮುಸ್ಗಾಕೊಂಡು ಯಾಕೆ ಕೂತಿದ್ದೀರಿ? ಡಾಟಾ ನಿಮ್ಮ ಹತ್ರ ತಾನೇ ಇದೆ. ಯಾರು ಅದರ್ಸು? ಆಕಾಶದಿಂದ ಬಿದ್ದವರ? That is what we are asking. We all should ask that question. Who are those others? Yeah. Raktamedi. ಹೋರಾಟದ ಮೇಲೆ ನಂಬಿಕೆ ಇದೆ. ಇರ್ಲಿ
ನೋಡಿ, don't put in pessimistic ideas into me. Don't put in pessimistic ideas ಕೊಟ್ಬಿಡಿ ನಮಗೆ. We will fight. ₹1,70,00,000 ಡಿಲೀಷನ್ಸ್ ಆಯ್ತು. ಅದರಲ್ಲಿ 27 ಲಕ್ಷ ಸರಿದೆ ಅಂತಂದ್ರು. ಈಗ ಅವರಂದ್ರು 34 ಲಕ್ಷ ಏನೋ ಜಾಸ್ತಿ ಆಗಿದೆ ಅಂತ. ನಾವು ವಾಟ್ ಹ್ಯಾಪನ್ ಟು ದೋಸ್ 34 lakhs? ಅವ್ರದ್ದು ಏನಾಯ್ತು? ನೀವು ಕೋರ್ಟ್ ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನಂದ್ರು ಆಗ ವೆಸ್ಟ್ ಬೆಂಗಾಲ್ ಅಲ್ಲಿ ಅಬ್ಕಿ ಬಾರ್ ವೋಟ್ ನೀ ಡಾಲೋ, ದೂಸರಿ ಅಗಲಿ ಬಾರ್ ವೋಟ್ ಡಾಲೋ ಅಂತ. ಅಲ್ಲ, ಇರ್ತಾರೆ ಅವರು. ಈ ದೇಶದಲ್ಲಿ ನೋಡಿ, ಈ ದೇಶದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವ್ರು ಯಾರ ಕಡೆ ಅಂತ ಗೊತ್ತಾಗುತ್ತೆ. ಪ್ರಧಾನಿಗಳಿಗೆ ಯಾವ ಬಟ್ಟೆ ಹಾಕಲು ಡಿಸೈಡ್ ಮಾಡ್ತಾರಲ್ಲ, ಹಂಗೆ ಇವತ್ತಿನ ದೇಶದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಯ ಮೂಲಕ ಅವನು ಯಾರು ಅಂತ ಗೊತ್ತಾಗುತ್ತೆ, ಉತ್ತರ ಕೊಡೋದ್ರ ಮೂಲಕ ಅವನ ಉತ್ತರ ಯಾರು ಅಂತ ಗೊತ್ತಾಗುತ್ತೆ. ವಿ ಆರ್ ನಾಟ್ ಫೂಲ್ಸ್ ಅಲ್ವಾ? ಕೋರ್ಟ್ ಇದೆ. See, this is a longer fight. This is not just SIR now. ಈ ಥರದ ಡ್ರೆಕೋನಿಯನ್ ಸರ್ವಾಧಿಕಾರ ನಡೆಸುವ ಪ್ರಯತ್ನ ಯಾಕೆ ನಡೀತಿದೆ ಈ ಭಾರತ ದೇಶದಲ್ಲಿ? The only thing which is the most beautiful thing about this country is its democracy. ಅಲ್ವಾ? ಮಾಡ್ಲಿ ಬಾಗಿಲು ತೆಗ್ತಾ ಇರ್ತೀವಿ, ಯಾವತ್ತರದ ಬಾಗಿಲು ತೆಗಿಬೇಕಲ್ವೇ? ಸಿ, ದೀಸ್ ಪೀಪಲ್ ಥಿಂಕ್ ನಾವು ಟಯರ್ಡ್ ಆಗ್ತೀವಿ ಅಂತ. ಪ್ರಜ್ಞಾವಂತ ನಾಗರಿಕರು ಯಾವತ್ತೂ ಟಯರ್ಡ್ ಆಗಲ್ಲ. ಬಿಕಾಸ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಅ ಟ್ರೂತ್. ನ್ಯಾಯಕ್ಕಾಗಿ ಹೋರಾಡೋರು, ಸುಳ್ಳುಗಾಗಿ ಹೋರಾಡೋರು ಸೋಲ್ತಾರೆ, ಟಯರ್ಡ್ ಆಗ್ತಾರೆ. ಸತ್ಯವಂತರು ಯಾವತ್ತೂ ಟಯರ್ಡ್ ಆಗಲ್ಲ. ಎನಿ ಅದರ್ ಕ್ವಶನ್ಸ್? ನಾವು ಅಂಡರ್ಸ್ಟ್ಯಾಂಡ್ ಕೇಳ್ತೀವಿ. ನೆಕ್ಸ್ಟ್ 1ನೇ ತಾರೀಕು ಸೆಪ್ಟೆಂಬರ್ 1. ಸೆಪ್ಟೆಂಬರ್ 1 ಚಲೋ ಬೇಡ. ಸೆಪ್ಟೆಂಬರ್ 1 ಚಲೋ ಎಲೆಕ್ಷನ್ ಕಮಿಷನ್ ವಿತ್ ಪ್ರೂಫ್, ವಿತ್ ದ ಪೀಪಲ್ ಹೂ ಆರ್ ಅಫೆಕ್ಟೆಡ್. ಅಷ್ಟರೊಳಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗುತ್ತೆ. ಇದಾದ ನಂತರ ದೇಶಾದ್ಯಂತ ಹೇಗಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ರಾಜ್ಯಾದ್ಯಂತ ಕೂಡ ಆಗ್ತಾ ಹೋಗುತ್ತೆ. ಎಲ್ಲ ಕಡೆಯಿಂದ ಹೇಳ್ತಾ ಇದ್ದಾರೆ. there will be press meets across the state. We will not keep quiet. Thank you. ಪೀಪಲ್ಸ್ ಲಾಯರ್ ಗಿಲ್ಡ್ ಪ್ರೆಸಿಡೆಂಟ್ ಅನೀಸ್ ಪಾಷಾ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.